ಸ್ನೇಹಿತರೆ, ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮಗೆ ಅದರಲ್ಲಿ ಎಷ್ಟು ಇರುತ್ತೋ ಅಷ್ಟು ಗೊತ್ತಾಗುತ್ತೆ ನಮ್ಗೆ ಈಸಿಯಾಗಿ. ಬಟ್ ನಾವು ಇವತ್ತು ಅಳತೆ ಬ್ಲೌಸ್ ಇಲ್ಲ, ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನಾವು ಇದರಲ್ಲೇ ನಾವು ಏನ್ ಕಟ್ ಮಾಡ್ಕೊಂಡಿದೀವಿ ಫ್ರಂಟ್ ಟು ಬ್ಯಾಕ್, ಅದರಲ್ಲೇ ನಾವು ಮೆಜರ್ಮೆಂಟ್ ನೋಡ್ಕೋಬೇಕು. ನಿಮಗೆ ಡಾಟ್ ಬೇಕು ಬೇಡ ಅನ್ನೋದು ಈಗ 4 ಡಾಟ್ ಅನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ನೋಡಿ, ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ನಾವು 1/2 ಇಂಚ್ ಮೇಲೆ ಕ್ರಾಸ್ ತಗೊಂಡಿದೀವಲ್ಲ, ಅದು ಇಲ್ಲಿ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಡಾಟ್ ಹಿಡಿದ್ರು ಒಂದೇ, ಹಿಡಿಲಿದ್ರು ಒಂದೇ, ಅದು ನಿಮ್ ಚಾಯ್ಸ್. ಬೇಕಂದ್ರೆ ನೀವು ಬಿಟ್ಕೋಬಹುದು. ಬಿಟ್ರೆ ಏನಾಗುತ್ತೆ ಅಂದ್ರೆ ಲೂಸ್ ಆಗುತ್ತೆ, ಅಲ್ಲಿ ಈ ಪಾರ್ಟ್ ಅಲ್ಲಿ ಲೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೋಡಿ, ನಾನು ಇಲ್ಲಿ 1/2 ಇಂಚು ಮೇಲಕ್ಕೆ ಈ ರೀತಿ ಫೋಲ್ಡ್ ಮಾಡಿದೀನಿ ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ. ಇಲ್ಲಿಂದ ಬಂದು ನಮಗೆ 2/4 ಇಂಚು ನಮಗೆ ರೆಡಿ ಬೆಲ್ಟ್ ಬೇಕು. ಇಲ್ಲಿ ನೋಡಿ, ಇಲ್ಲಿ 2/4 ಇಂಚು ನಮಗೆ ರೆಡಿ ಬೇಕು. ಇದಕ್ಕೆ 1 ಇಂಚ್ ನಾವು ಮಾರ್ಜಿನ್ ಅನ್ನ ಆಡ್ ಮಾಡಬೇಕು. ನಿಮಗೆ ಇಲ್ಲಿ ಒಂದು ಡಾಟ್ ಬೇಕಂದ್ರೆ ಇನ್ನೂ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನೋಡಿ, ಇವಾಗ 2/4ಗೆ 1 ಇಂಚ್ ನಾವು ಮಾರ್ಜಿನ್ ಆಡ್ ಮಾಡಿದ್ರೆ ನಮಗೆ 3/4 ಆಗುತ್ತೆ. ನಿಮ್ಗೆ ಇನ್ನೂ ಡಾಟ್ 1/2 ಇಂಚು ಡಾಟ್ ಬೇಕಂದ್ರೆ ಇಲ್ಲಿ 3/4 ಇಂಚ್ವರೆಗೂ ತಗೋಬೇಕಾಗುತ್ತೆ. ನನಗೆ ಡಾಟ್ ಬೇಡ, ಹಾಗಾಗಿ ನಾನು 2/4 ಇಂಚಿಗೆ ಪ್ಲಸ್ 1 ಇಂಚ್ ಆಡ್ ಮಾಡಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಮೊದಲಿಗೆ ಬಂದು 3/4 ಇಲ್ಲಿ ಬರುತ್ತೆ ಅಲ್ಲ ಅಂತ ಒಂದು ನೋಡ್ಕೊಂಬಿಡಿ. ಇಲ್ಲಿವರೆಗೂ ಬರುತ್ತೆ. ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಸ್ನೇಹಿತರೆ, ಬೆಲ್ಟ್ ಎಷ್ಟು ಇಡ್ಬೇಕಂದ್ರೆ ನೋಡಿ, ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಬಂದು ನಾವು 8.75 ಇಟ್ಟಿದೀವಿ. 9 ಇಂಚ್ ಇಡೋಣ. 2 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಎಕ್ಸ್ಟ್ರಾ ಇರ್ಲಿ, 1-2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮಗೆ ಇಲ್ಲಿ ರೆಡಿ ಬಂದು 2/4 ಇಂಚ್ ಬೇಕು. ಅದಕ್ಕೆ ನಾವು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 3/4 ಇಂಚಿಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಮೇಲಕ್ಕೆ 1 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಡಾಟ್ ಪಾಯಿಂಟ್ ಅನ್ನ ನಾವು 4.5 ಇಂಚ್ ಇಟ್ಟಿದೀವಿ. 4.4 ಇಟ್ಟಿದೀವಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಒಂದು ಲೈನ್ ಅನ್ನ ಹಾಕೋಬೇಕು. ನೋಡಿ, ಈ ರೀತಿ ಇಲ್ಲಿಂದ ನಾವು ಈ ಕ್ರಾಸ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮಗೆ ಬೆಲ್ಟ್ ಅನ್ನ ತೋರಿಸ್ತೀನಿ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ನೀವು ಈ ಮೆಥಡ್ ಅಲ್ಲಿ ಫಾಲೋ ಮಾಡಿ 100% ನಿಮಗೆ ಬ್ಲೌಸ್ ಕಟಿಂಗ್ ಬಂದೇ ಬರುತ್ತೆ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಏನ್ ವಿಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ನೋಡಿ, ನಾವು ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ. ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ 1/2 ಇಂಚು ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ. ನಮಗೆ ಕೆಳಗಡೆ ಏನು ಫೋಲ್ಡಿಂಗ್ ಆಗ್ಬೇಕಲ್ಲ, ನೋಡಿ ಇದು ಇಷ್ಟು ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಈ ಸೈಡ್ ಬಂದು ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಏನ್ ತೊಂದರೆ ಇಲ್ಲ. ಡಾಟ್ ಯಾವುದೇ ಕಾರಣಕ್ಕೂ ಬರಲ್ಲ, ಬೇಕಂದ್ರೆ ಬಿಡಬೇಕು. ಯಾಕೆ ಬರಲ್ಲ ಅಂದ್ರೆ ಸ್ನೇಹಿತರೆ, ನೋಡಿ, ಇದನ್ನ ನಾವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಮೇಲ್ಗಡೆ 1/2 ಇಂಚ್ ಅಥವಾ 3/4 ಇಂಚು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಹಾಗಾಗಿ ನಮಗೆ ಡಾಟ್ ಬರಲ್ಲ. ನಾವೇನಾದ್ರೂ ಸ್ಟ್ರೈಟ್ ಆಗಿ ಕಟ್ ಮಾಡಿದ್ವಿ ಅಂದ್ರೆ ಇದನ್ನ ನೋಡಿ, ಇಲ್ಲಿ ಏನಾದ್ರು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ವಿ ಅಂದ್ರೆ 100% ಡಾಟ್ ಬಂದೇ ಬರುತ್ತೆ. ಇಲ್ಲಿ ನಾವು ಕ್ರಾಸ್ ಕಟ್ ಮಾಡೋದ್ರಿಂದ ನಮಗೆ ಡಾಟ್ ಬರಲ್ಲ. ಇವಾಗ ಬಂದು ಸ್ನೇಹಿತರೆ, ನಾವು